ಪ್ರೈಸ್ ದಿ ಲಾರ್ಡ್. 40 ದಿನಗಳ 40 ಯೇಸು ಸ್ವಾಮಿಯವರ ಶ್ರಮೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರೀತಿ ದೇವ ಮಗುವೆ, ಈ ದಿನ ಲೂಕನ ಸುವಾರ್ತೆ 23ನೇ ಅಧ್ಯಾಯ 32 ಮತ್ತು 33ನೇ ವಚನದಲ್ಲಿ ಇಬ್ಬರು ದುಷ್ಕರ್ಮಿಗಳು, ಅತಿ ಭಯಂಕರವಾದಂಥ ಕೆಟ್ಟ ವ್ಯಕ್ತಿಗಳಾಗಿದ್ದಂಥ ದುಷ್ಕರ್ಮಿಗಳ ನಡುವೆ ಯೇಸು ಸ್ವಾಮಿಯವರನ್ನು ಶಿಲುಬೆಗೆ ಹಾಕುವಂಥ ಕಾರ್ಯವನ್ನು ನಾವು ಗಮನಿಸ್ತಾ ಇದ್ದೇವೆ. ಎಂಥ ಹೀನಾಯವಾದಂಥ ಅತಿ ಭಯಂಕರವಾದಂಥ ಅವಮಾನಕರವಾದ ಸಂಗತಿಯನ್ನು ನಾವು ಗಮನಿಸ್ತೇವೆ. ಹೌದು, ಯೆಶಾಯ 53ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ಆತನ ದುಷ್ಟರ ನಡುವೆ ಶಿಲುಬೆಗೆ ಇರಿಸಲಾಯಿತು. ಹೌದು, ಅಂದಿನ ಶಿಲುಬೆಯ ಮರಣವೇ ಒಂದು ದುಷ್ಟರಿಗೆ ಮಾತ್ರ ನೇಮಕ ಮಾಡಲ್ಪಟ್ಟಂತ ಮರಣ. ಎಲ್ಲ ಜನರ ಮಧ್ಯದಲ್ಲಿ ದುಷ್ಟರ ನಡುವೆ ಆತನನ್ನ ಹಾಕಲಾಯಿತು. ಯೇಸು ಸ್ವಾಮಿಯವರಿಂತ ಭಯಂಕರವಾದ ಶಿಕ್ಷೆಯನ್ನ ಆತನು ನಮಗಾಗಿ ಆತನು ಅನುಭವಿಸಬೇಕಾಗಿತ್ತು. ಬೇರೆ ಆ ದುಷ್ಟರಲ್ಲಿ ಒಬ್ಬನು ಇದನ್ನು ಅರಿತುಕೊಂಡು ಯೇಸು ಸ್ವಾಮಿಯವರನ್ನ ರಕ್ಷಕನೆಂಬುದಾಗಿ, ಒಡೆಯನೆಂಬುದಾಗಿ ಆತನು ಆ ಕಡೆಯ ಗಳಿಗೆಯಲ್ಲಿ ಹೇಳಿಕೊಳ್ಳುವಂತ, ಒಪ್ಪಿಕೊಳ್ಳುವಂತ, ಸ್ವೀಕರಿಸುವಂತ ಕಾರ್ಯಗಳಿತ್ತು. ದೇವ ಮಗುವೇ, ಇಂದು ನಾನು ನೀನು ಕೂಡ ಅತಿ ದುಷ್ಟರಾಗಿದ್ದಾಗಲಿ ಕೂಡ ನಮ್ಮ ಸಲುವಾಗಿ, ನಮ್ಮ ಪರವಾಗಿ ಯೇಸು ಸ್ವಾಮಿಯವರ ಶಿಲುಬೆ ಮೇಲೆ ಮರಣ ಹೊಂದಿದ್ದಾರೆ, ಶಿಕ್ಷೆ ತೆಗೆದುಕೊಂಡಿದ್ದಾರೆ. ಆ ದುಷ್ಟನ ಹಾಗೆ ಇವತ್ತು ನಾನು ನೀನು ಕೂಡ ದೇವರ ಸಂಗಡ ಕರ್ತನು ನನ್ನನ್ನು ಕನಿಕರಿಸು ಎಂಬುದಾಗಿ ನಾವು ಕೇಳಿಕೊಳ್ಳುವುದಾದರೆ ದೇವರು ಖಂಡಿತವಾಗಿ ನಮ್ಮನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡು ಆತನು ಬಹು ಸಂತೋಷವುಳ್ಳವನಾಗಿದ್ದಾನೆ. ನನ್ನೊಂದಿಗೆ ಪ್ರಾರ್ಥನೆ ಮಾಡ್ರಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ, ಒಡೆಯನೇ, ವಿಮೋಚಕನೇ, ನಮ್ಮ ಪಾಪಗಳ ಫಲವಾಗಿ, ನಮ್ಮ ದೋಷಗಳ ಫಲವಾಗಿ ಶಿಕ್ಷೆ ನಿಮ್ಮ ಮೇಲೆ ಬಿತ್ತಲ್ಲ ದೇವಾ. ಆ ಮರಣದ ಶಿಕ್ಷೆ, ಆ ಶಿಲುಬೆಯ ಮರಣವನ್ನು ನಮಗಾಗಿ ನೀವು ಅನುಭವಿಸಲಿಲ್ಲ. ಅಂದು ದುಷ್ಟ ನಡುವೆ ನಿಮ್ಮನ್ನು ಹಾಕಿದಂತೆ ಇವತ್ತು ನಮ್ಮ ಚಿಂತನೆ ಕೂಡ ನಾವು ಪ್ರತಿನಿತ್ಯ ಪಾಪದಲ್ಲಿ ಜೀವಿಸಿ ನಿಮ್ಮನ್ನು ತಿರುಗಿ ನಾವು ಶಿಲುಬೆಗೆ ಹಾಕುವಂತವರಾಗಿದ್ದೇವೆ. ದಯಮಾಡಿ ನಮ್ಮನ್ನು ಕ್ಷಮಿಸು, ನನ್ನೊಂದಿಗೆ ಪ್ರಾರ್ಥಿಸುವಂತಹ ಜೀವಿತವನ್ನು ಮಾರ್ಪಡಿಸು. ನಮ್ಮ ಹೃದಯದಲ್ಲಿ ನಿಮ್ಮನ್ನು ನಿಜವಾದ ರಕ್ಷಕನಾಗಿ ಸ್ವೀಕಾರ ಮಾಡಿ ಆ ಹೃದಯವನ್ನು ತೆರೆದಿ ಎಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳವಾದ ಆಶೀರ್ವಾದ ಮಾಡಿ.